ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಮತ್ತೆ ಸಚಿವ ಸ್ಥಾನದ ಆಸೆ ಹೊರಹಾಕಿದಂತ ಪ್ರದೀಪ್ ಈಶ್ವರ್, ನಾನು ಸನ್ಯಾಸಿ ಅಲ್ಲ, ನನಗೂ ಸಚಿವ ಆಗುವಂತ ಆಸೆ ಇದೆ, ನಾನು ಸನ್ಯಾಸಿ ಅಲ್ಲ ಅಂತ ಹೇಳಿದ. ಪ್ರದೀಪ್ ಈಶ್ವರ್ ಮೊದಲ ಬಾರಿ ಗೆದ್ದಂತವರು ಈ ಸಲ ಚುನಾವಣೆಯಲ್ಲಿ ಯಾವುದೋ ಒಂದು ರೂಪದಲ್ಲಿ ರಾಜಭವನಕ್ಕೆ ಹೋಗ್ತೇನೆ ಅಂತ ಹೇಳಿದ. ನಾನು ಖಂಡಿತವಾಗೂ ನಾನು ಸನ್ಯಾಸಿ ಅಲ್ಲ, ನನಗೂ ಆಸೆ ಇದೆ. ನಾನು ಬಲಿಜ ಸಮುದಾಯದಲ್ಲಿ ಒಬ್ಬನೇ ಇರೋದ್ರಿಂದ ನನಗೆ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಸಿಗದೇ ಇದ್ದರೂ ನನಗೆ ಬೇಜಾರಿಲ್ಲ. ಕೇಳಿದ್ದೀವಿ, ನಮ್ಮ ಧರ್ಮ. ನನ್ನ ಉಸ್ತುವಾರಿ ಸಚಿವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅವರು ಕೊಟ್ಟರು ಸಂತೋಷ, ಕಂಟಿನ್ಯೂ ಮಾಡಿದ್ರು. ಸುಬ್ಬಾರೆಡ್ಡಿ ಸಾಹೇಬ್ರು ಕೊಟ್ಟರು ಸಂತೋಷ, ಇಲ್ಲ ನಮ್ಮ ಸೀತಣ್ಣ ಸರ್ ಕೊಟ್ಟರು ಸಂತೋಷ. ಮಿನಿಸ್ಟ್ರ್ ಅವರೇ ಕಂಟಿನ್ಯೂ ಆದರೆ ನಾನು ಸುಬ್ಬಾರೆಡ್ಡಿ ಸಾಹೇಬರು ಸಹಕರಿಸ್ತೀವಿ. ಸುಬ್ಬಾರೆಡ್ಡಿ ಸಾಹೇಬ್ರಿಗೆ ಸಿಕ್ಕಿದ್ರೆ ನಾನು ಮಿನಿಸ್ಟರ್ ಸಹಕರಿಸ್ತೀವಿ. ನನಗೆ ಸಿಕ್ಕಿದ್ರೆ ಅವರಿಬ್ಬರು ಸಹಕರಿಸ್ತಾರೆ, ಇಲ್ಲ ಸೀತಣ್ಣಗೆ ಸಿಕ್ಕಿದ್ರೆ ಅನ್ಕಂಡೀಷನಲಿ ಸಹಕರಿಸ್ತೀನಿ. ಯಾಕೆಂದರೆ ಸೀತಣ್ಣವರು MS ರಾಮಯ್ಯ ಅವ್ರ ಕುಟುಂಬದ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಸೀತಣ್ಣವರು ಎಲಿಜಿಬಲ್ ಇದ್ದಾರೆ, ಅವ್ರಿಗೂ ಸಿಗಲಿ ಸಂತೋಷ. ನನಗೆ ಸಿಕ್ಕಿದ್ರು ಅವ್ರು ಆಶೀರ್ವಾದ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ ಸರ್. ನಾನು CM ಬಗ್ಗೆ DCM ಬಗ್ಗೆ ಮಾತಾಡೋಷ್ಟು ಅರ್ಹತೆ ಯೋಗ್ಯತೆ ನನಗಿಲ್ಲ. ನನ್ನ ಅರ್ಹತೆ ಕಾಂಗ್ರೆಸ್ ಪಕ್ಷದಲ್ಲಿ ಏನಂದರೆ KPCCL ಕಸ ಗುಡಿಸೋಷ್ಟು ಅರ್ಹತೆ ಅಷ್ಟೇ. ನಾನು ಇದನ್ನೇನು ಈಗೋ ಇಲ್ಲದೆ ಹೇಳ್ತೀನಿ. ನಾನು CM ಬಗ್ಗೆ DCM ಬಗ್ಗೆ ಮಾತಾಡೋಷ್ಟು ಅರ್ಹತೆ. ಇದು ಶಾಸಕ ಪ್ರದೀಪ್ ಈಶ್ವರ್ ಒಂದು ಕಡೆ KPCC ಕಸ ಗುಡಿಸುವಂಥ ವಿಚಾರದಲ್ಲಿ ಮಾತನಾಡ್ತಾರೆ, ಇನ್ನೊಂದು ಕಡೆ ನಾನು ಮಂತ್ರಿ ಆಗಬೇಕು ಅಂತ ಕೇಳಿದ್ದೀನಿ ಅಂತ ಮಾತನಾಡ್ತಿದ್ದಾರೆ. ಹಾಗಾಗಿ ಒಬ್ಬೊಬ್ಬರು ಒಂದೊಂದು ರೀತಿ ತಮ್ಮ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ರಿಗೂ ಕೂಡ ಮಿನಿಸ್ಟರ್ ಆಗಬೇಕು ಅನ್ನೋದು ಮನಸ್ಸೊಳಗಡೆ ಇದೆ. ಆದರೆ ಸಿಕ್ಕರೆ ಆಗೋಣ, ಇಲ್ಲದೆ ಹೋದರೆ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಅರ್ಥದಲ್ಲಿ. ಸೊ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಹರೀಶ್, ಇದೀಗ ಒಂದು ಕಡೆ ನವೆಂಬರ್ ಕ್ರಾಂತಿ ವಿಚಾರವಾಗಿ ಅದು CM ಬದಲಾವಣೆನಾ ಅಥವಾ ಈ ಕ್ಯಾಬಿನೆಟ್ನಲ್ಲಿ ಒಂದಷ್ಟು ಬದಲಾವಣೆನಾ ಅಂತ ಇದೆ. ಪ್ರದೀಪ್ ಈಶ್ವರ್ ಕೂಡ ಒಂದು ಟವಲ್ ಹಾಕಿರೋ ಹಾಗಿದೆ, ನನಗೂ ಕೂಡ ಬಲಿಜ ಸಮುದಾಯದಲ್ಲಿ ನಾನು ಒಬ್ಬನೇ ಇರೋದು, ನನಗೂ ಕೂಡ ಅವಕಾಶ ಇದೆ ಅಂತ. ಇನ್ನೊಂದು ಕಡೆ ಈ ಕ್ರಾಂತಿ ಅಂತ ಬಂದಾಗ ಯಾವ ಕ್ರಾಂತಿ ಸದ್ಯಕ್ಕಿಲ್ಲ, ಹೈಕಮಾಂಡ್ ಕಡೆಯಿಂದ ಬಂದ್ರೇ ಸರಿ ಅಂತ ಸಚಿವರುಗಳು ಕೂಡ ಹೇಳ್ತಾ ಇರೋದು. ಹೌದು ಅವಿನಾಶ್, ರಾಜ್ಯ ರಾಜಕಾರಣದಲ್ಲಿ ಎರಡು ವಿಚಾರಗಳು ಈಗ ಚರ್ಚೆಯಲ್ಲಿ ಇರತಕ್ಕಂಥದ್ದು. ಒಂದು ನವೆಂಬರ್ ಕ್ರಾಂತಿ ಸಚಿವ ಸಂಪುಟ ಪುನರ್ರಚನೆಯೊಂದಿಗೆ ಆಗುತ್ತೋ ಅಥವಾ CM ಬದಲಾವಣೆಯೊಂದಿಗೆ ನವೆಂಬರ್ ಕ್ರಾಂತಿ ಆಗುತ್ತೋ ಅನ್ನುವಂತಹ ಚರ್ಚೆ ನಡೀತಿರುವಂತಹ ಸಂದರ್ಭದಲ್ಲಿ ಸಚಿವಾಕಾಂಕ್ಷಿಗಳು ಕೂಡ ಸಂಪುಟವನ್ನ ಸೇರ್ಲಿಕ್ಕೆ ಉತ್ಸಾಹವನ್ನ ತೋರ್ತಾ ಇದ್ದಾರೆ. ಬಹುಮುಖ್ಯವಾಗಿ ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂತಹ ಶಾಸಕರುಗಳು ಕೂಡ ತಮ್ಮದೇ ಆದಂತಹ ಜಾತಿ ಲೆಕ್ಕಾಚಾರ ಆಗಿರಬಹುದು, ಭೌಗೋಳಿಕ ಲೆಕ್ಕಾಚಾರದಲ್ಲಿ ಸಚಿವ ಸಂಪುಟ ಸ್ಥಾನವನ್ನ ಸೇರ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಆಸೆ ಅಭಿಲಾಷೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಈಗ ಏನೇ ಆದ್ರೂ ಹೈಕಮಾಂಡ್ ನಿರ್ಧಾರವನ್ನ ಮಾಡಬೇಕಾಗುತ್ತೆ. CM ಬದಲಾವಣೆ ಆಗುತ್ತೋ ಇಲ್ವಾ ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಖಚಿತತೆ ಇನ್ನೂ ಸಿಕ್ಕಿಲ್ಲ. ಅದನ್ನ CM ಸಿದ್ದರಾಮಯ್ಯ ಅವರು ಕೂಡ ಹೇಳಿಲ್ಲ. ಜೊತೆಗೆ ಮುಂದೆ CM ಆಗ್ಬೇಕು ಅಂತ ಹೇಳ್ಕೊಳ್ತಿರುವವರು ಕೂಡ ಇದ್ರ ಬಗ್ಗೆ ಸ್ಪಷ್ಟ ನಿಲುವನ್ನು ಕೂಡ ಯಾವುದೇ ರೀತಿಯ ತೆಗೆದುಕೊಂಡಿಲ್ಲ. ಜೊತೆಗೆ ಹೈಕಮಾಂಡ್ ಕೂಡ ಇದ್ರ ಬಗ್ಗೆ ಒಂದು ಸ್ಪಷ್ಟ ಸಂದೇಶವನ್ನ ರಾಜ್ಯದ ನಾಯಕರುಗಳಿಗೆ ಇನ್ನೂ ಕೂಡ ತಲುಪಿಸಿಲ್ಲ. ಮುಖ್ಯವಾಗಿ ಬಿಹಾರ ಚುನಾವಣೆ ನಡೀತಾ ಇದೆ. ಬಿಹಾರ ಚುನಾವಣೆಯ ಬಿಸಿಯಲ್ಲಿ ಈಗ ಹೈಕಮಾಂಡ್ ನಾಯಕರುಗಳಿದ್ದಾರೆ. ನವೆಂಬರ್ 14ರ ನಂತರ ಅಂದ್ರೆ ಬಿಹಾರ ಚುನಾವಣೆ ಮುಗಿದ ನಂತರ ರಾಜ್ಯ ರಾಜಕಾರಣದ ಬಗ್ಗೆ ಹೈಕಮಾಂಡ್ ನಾಯಕರು ತಲೆ ಕೆಡಿಸ್ಕೊಂತಾರೆ. ಆಗ ಒಂದು ರೀತಿಯಾದಂತಹ ಸ್ಪಷ್ಟತೆ ರಾಜ್ಯ ನಾಯಕರಿಗೆ ಸಿಗುತ್ತೆ. ಈಗ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂತಹದನ್ನ ಕೆಲವರು ಸಚಿವರು ಹೇಳ್ತಿದ್ದಾರೆ. ಮತ್ತೆ ಮಾನಸಿಕವಾಗಿ ಅವರು ತಯಾರಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅಂದ್ರೆ ಹೈಕಮಾಂಡ್ ಯಾವ ಸಂದೇಶವನ್ನ ರವಾನೆ ಮಾಡುತ್ತೆ ಅದಕ್ಕೆ ನಾವು ಸಿದ್ಧರಿದ್ದೇವೆ. ನವೆಂಬರ್ ನಲ್ಲಿ ಯಾವುದೇ ರೀತಿಯಾದಂತಹ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ಆದ್ರೆ ಸಚಿವ ಸಂಪುಟ ಪುನರ್ರಚನೆ ಆಗಬಹುದು, ನಾವು ತ್ಯಾಗಕ್ಕೆ ಸಿದ್ಧ ಅನ್ನುವಂಥದ್ದನ್ನ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಸಚಿವಾಕಾಂಕ್ಷಿಗಳು ಸಚಿವ ಸಂಪುಟ ಸೇರ್ಲಿಕ್ಕೆ ತಮ್ಮದೇ ಆದಂತಹ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಕೆಲವು ಸಚಿವರು ತಮ್ಮ ಸಚಿವ ಸ್ಥಾನಗಳನ್ನ ಉಳಿಸ್ಕೊಳ್ಳಿಕ್ಕೂ ಕೂಡ ಅವರು ದೆಹಲಿಯ ತನಕ ಹೋಗಿ ಕೂಡ ಸರ್ಕಸ್ ಅನ್ನ ಮಾಡ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ಹರೀಶ್. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH